ಈ ಸಭೆಗೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಮಂಡ್ಯ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳಬಯಸ್ತೇನೆ. ಇವತ್ತಿನ ದಿನ ಅಂಬರೀಷ್ ಅವರ 73ನೇ ಹುಟ್ಟುಹಬ್ಬ. ಅಂಬರೀಷ್ ಅವರು ಇದ್ದಂಥ ಕಾಲದಲ್ಲಿ ನಮ್ಮ ಮನೆಗೆ, ಬೆಂಗಳೂರು ಮನೆಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಅವರ ಒಂದು ಹುಟ್ಟುಹಬ್ಬವನ್ನು ಅಲ್ಲೇ ಸಂಭ್ರಮದಿಂದ ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅನ್ನೋದು ನನಗೆ ನೆನಪಿದೆ. ಅಂಬರೀಷ್ ಅವರು ತೀರ್ಕೊಂಡ ಆದಮೇಲೆ ನಾನು ಈ ಒಂದು ಅವರ ಒಂದು ಕ್ಷೇತ್ರಕ್ಕೆ ನಾನು ಸಂಸದೆಯಾಗಿ ಆಯ್ಕೆ ಆದಮೇಲೆ ನಾನು ಒಂದು ಮಾತು ಕೊಟ್ಟಿದ್ದೆ, ಇನ್ನು ಮುಂದೆ ಅಭಿಮಾನಿಗಳೊಂದಿಗೆ ಮಾತ್ರ ನಾನು ಇಲ್ಲೇ ಮಂಡ್ಯಕ್ಕೆ ಬಂದು ಅಂಬರೀಷ್ ಅವರ ಪ್ರತಿ ಒಂದು ಹುಟ್ಟುಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸೋದು ಅನ್ನೋವಂಥ ಮಾತನ್ನು ಹೇಳಿದ್ದೆ. 6ನೇ ವರ್ಷ, ಈಗ 6ನೇ ವರ್ಷ 7ನೇ ವರ್ಷ ಅಂತ ಅನಿಸುತ್ತೆ. ಮಂಡ್ಯದಲ್ಲೇ ಆವತ್ತಿಂದ ಪ್ರತಿ ಮೇ 29ಕ್ಕೆ ನಾವು ಬಂದು ಈ ರೀತಿ ಜನರೊಟ್ಟಿಗೆ ಯಾವುದೋ ಒಂದು ಸಣ್ಣ ರೀತಿಯಲ್ಲಾದರೂ ಒಂದು ಸಮಾಜಮುಖಿ ಕೆಲಸವನ್ನು ಮಾಡಿ ಆ ರೀತಿ ಅವರ ಹುಟ್ಟುಹಬ್ಬವನ್ನು ನಾವು ಗೌರವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು. ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನು ನಾವು ಸ್ಥಾಪಿಸಿದ್ದು ಅಂಬರೀಷ್ ಅವರ ಒಂದು ಗುಣ ಏನಿತ್ತು ಅವರಲ್ಲಿ ತುಂಬ ಸುದೀರ್ಘವಾಗಿ, ತುಂಬ ಸುಂದರವಾಗಿ ಕಳೆದ ವರ್ಷನೂ ನಮ್ಮೊಂದಿಗೆ ಅವರು ಶೇರ್ ಮಾಡಿಕೊಂಡಿದ್ರು. ಶಂಕರೇಗೌಡರು ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಮಾತಾಡುವಾಗೆಲ್ಲ ನನಗೆ ತಿಳಿದೇ ಇರೋಂಥ ಹೊಸ ವಿಷಯಗಳು ನನಗೆ ಗೊತ್ತಾಗ್ತಿದೆ. ಅಂಬರೀಷ್ ಅವ್ರ ಬಗ್ಗೆ ಎಷ್ಟೊಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ. ಈ ಒಂದು ಮಾಹಿತಿ ಎಲ್ಲ ಅವರಿಂದ ನಾನು ಪ್ರತಿ ಸಲ ಒಂದು ರೀತಿ ಕಲಿತಾ ಇದ್ದೀನಿ. ಅಂಬರೀಷ್ ಅವರು ಯಾವ ರೀತಿ ನಡ್ಕೊಂಡಿದ್ರು, ಅವರು ಸಂಸದರಾಗಿರ್ಬೋದು, ಕೇಂದ್ರ ಮಂತ್ರಿ ಆಗಿದ್ರು, ಆಮೇಲೆ ಇಲ್ಲಿ ರಾಜ್ಯದಲ್ಲಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು, ಎಲ್ಲ ರೀತಿಯ ಪಬ್ಲಿಕ್ ಸರ್ವಿಸನ್ನು ಅವ್ರು ನೋಡಿದ್ದಾರೆ. ಅವರು ಸಿನಿಮಾ ರಂಗದಲ್ಲಿ ಒಂದು 40-45 ವರ್ಷಗಳು ಇದ್ರು. ಅದಾದಮೇಲೆ ಅವರು ಪಾಲಿಟಿಕ್ಸ್, ರಾಜಕೀಯಕ್ಕೆ ಬಂದಾಗಲೂ ಅವರ ಗುಣ ಏನಿತ್ತು, ಸಿನಿಮಾದಲ್ಲಿ ಎಲ್ಲ ಸಿನಿಮಾ ಬರೋಕ್ಕೆ ಮೊದಲು ಅಲ್ಲ, ರಾಜಕೀಯಕ್ಕೆ ಬಂದ ಮೇಲೂ ಅಲ್ಲ, ಒಂದೇ ಗುಣ ಇತ್ತು ಅವ್ರದ್ದು, ಅದು ಕೊಡೋ ಅಂತ ಗುಣ. ಅವ್ರು ಏನಿದ್ರು ಅವ್ರು ಸಂತೋಷವಾಗೇ ಇದ್ರು. ಯಾವಾಗಲೂ ಅವ್ರು ಖುಷಿಯಾಗೇ ಇರೋರು. ಆ ಖುಷಿಯನ್ನು ಎಲ್ರಿಗೂ ಹಂಚಬೇಕು ಅನ್ನೋ ಒಂದೇ ಒಂದು, ಅವ್ರು ಯಾವುದೋ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಲ್ಲ. ನಾನು ಏನೋ ನನ್ನನ್ನು ಯಾವತ್ತೂ ಮೈಂಡಲ್ಲಿ ಇಟ್ಕೋಬೇಕು, ಅವರು ನನ್ನ ಈ ರೀತಿ ಆರಾಧಿಸಬೇಕು ಅಂತ ಅವರು ಅಂದ್ಕೊಂಡು ಮಾಡಿಲ್ಲ. ಯಾವ ಹೆಜ್ಜೆನೂ ಅವ್ರು ಹಾಕಿದ್ದ ಅದನ್ನು ನೆನೆಸ್ಕೊಂಡು ಮಾಡಿಲ್ಲ. ಅವರು ಸಹಜವಾಗಿ ಅವ್ರು ಏನು ಅನಿಸಿತ್ತೋ ಅದನ್ನೇ ಮಾಡ್ಕೊಂಡು ಬಂದರು. ಅದನ್ನು ಜನ ಮೆಚ್ಚಿದ್ರು. ನಾನು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನು ನಾವು ಅವರ ಒಂದು ಉದ್ದೇಶ ಏನಿತ್ತು ಲೈಫಲ್ಲಿ, ನಾವು ಬರ್ತಾ ಏನೂ ತಗೊಂಬರಲ್ಲ, ಹೋಗುವಾಗಲೂ ನಾವೇನು ತಗೊಂಡು ಹೋಗೋಕ್ಕೂ ಆಗಲ್ಲ. ಇರುವಾಗ ನಾವು ಏನು ಮಾಡ್ತೀವಿ, 4 ಜನಕ್ಕೆ ನಮ್ಮ ಕೈಯಿಂದ ಏನು ಸಹಾಯ ಮಾಡೋಕ್ಕಾಗತ್ತೆ, ಅಥವಾ ಎಷ್ಟು ಒಳ್ಳೆಯ ಹೆಸರನ್ನು ನಾವು ಮಾಡ್ತೀವಿ, ಆ ಹೆಸರನ್ನು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಅವರ ಲೈಫ್ ಸ್ಟೈಲ್ ಆಗಿತ್ತು. ಅದನ್ನು ಅಲ್ಲಿಗೆ ಮುಗಿಬಾರದು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು, ನಮ್ಮಲ್ಲಿ ಅದಕ್ಕೆ ಅಗತ್ಯವಾದಂಥ ಯಾವುದೇ ಥರದ ರಿಸೋರ್ಸಸ್ ಇರಲಿಲ್ಲ, ಯಾವುದೇ ಒಂದು ಅನುಭವನೂ ಇಲ್ಲ. ಈ ಫೌಂಡೇಶನ್ ಯಾವ ರೀತಿ ಮಾಡಬೇಕು, ಅದರಿಂದ ಯಾರ್ಯಾರಿಗೆ ನಾವು ಸಹಾಯ ಮಾಡಬೇಕು, ಯಾವ ರೀತಿ ನಾವು ಈ ಫೌಂಡೇಶನ್ಗೆ ಫಂಡ್ಸ್ನ ಎಲ್ಲಿಂದ ತರೋದು, ಯಾವ ರೀತಿ ನಾವು ಇದೆಲ್ಲ ಮಾಡೋಕ್ಕೆ ನಮ್ಮ ಹತ್ರ ಯಾವ ಅನುಭವನೂ ಇರಲಿಲ್ಲ. ಏನೋ ಅದು ಸಣ್ಣ ಹೆಜ್ಜೆಗಳನ್ನ ಇನ್ನೂ ಹಾಕ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಮುಂದೆ ಹೋಗ್ತಾ ನನ್ನ ಆಸೆ ಏನು ಅಂದರೆ ಇನ್ನೂ ಅದನ್ನು ವಿಸ್ತಾರವಾಗಿ ಮಾಡಬೇಕು. ಈಗ ಮಂಡ್ಯಕ್ಕೆ ಸೀಮಿತವಾಗಿ ನಾವು ಫಸ್ಟ್, ಯಾಕೆಂದರೆ ಮಂಡ್ಯ ಅಂದರೆ ಅಂಬರೀಷ್ ಅವರ ಹೃದಯ, ಅದು ಸೊ ಇಲ್ಲಿಗೆ ಸೀಮಿತವಾಗಿ ನಾವು ಮಾಡ್ಕೊಂಡು ಬರ್ತಾ ಇರೋದು. ಇಡೀ ರಾಜ್ಯಕ್ಕೆ ನಾವು ವಿಸ್ತಾರವಾಗಿ ಎಲ್ಲೆಲ್ಲಿ ಈ ರೀತಿ ನಾವು ಸಾಧಕರಿದ್ದಾರೆ ಅಥವಾ ಸಮಾಜದಲ್ಲಿ ಎಷ್ಟೋ ಜನ ಈಗ ಬಡವರು ಅಥವಾ ಬಡ ಸ್ಟೂಡೆಂಟ್ಸ್ ಇರ್ತಾರೆ, ಮಹಿಳೆಯರು ಇರ್ತಾರೆ, ಇವ್ರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು, ಅಥವಾ
ಪರಿಸರಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಇರ್ಬೋದು, ಅಥವಾ ಒಂದು ಸ್ಪೋರ್ಟ್ಸ್ ಅಂದರೆ ಅಂಬರೀಷ್ ಅವರಿಗೆ ಪ್ರಾಣ. ಈಗಾಗಲೇ ಹೇಳಿದ್ರಲ್ಲ, ಈ ಕ್ರಿಕೆಟ್ ಅಲ್ಲ, ಈ ಸ್ಟೇಡಿಯಂನ ಇದು ಮಾಡೋಕ್ಕೆ ಅಂಬರೀಷ್ ಅವರ ಪಾತ್ರ ಎಷ್ಟಿತ್ತು ಅಂತ. ಯಾಕೆಂದರೆ ಅವ್ರಿಗೆ ತುಂಬ ಆಸೆ ಇತ್ತು ಮಂಡ್ಯದಲ್ಲಿ ಸ್ಪೋರ್ಟ್ಸ್ನ, ಹುಡುಗರಲ್ಲಿ ಸ್ಪೋರ್ಟ್ಸ್ನ ತುಂಬ ಎಂಕರೇಜ್ ಮಾಡಬೇಕು ಅನ್ನೋ ಆಸೆ ಅಂಬರೀಷಲ್ಲಿ ಯಾವಾಗಲೂ ಇರ್ತಿತ್ತು. ನಾನು ನನ್ನ ಅವಧಿಯಲ್ಲಿ ತುಂಬಾ ನಾನು ಪ್ರಯತ್ನ ಪಟ್ಟೆ ಮಂಡ್ಯಕ್ಕೆ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಟೇಡಿಯಂನ ತರಬೇಕು ಅಂತ. ಅದು ಜಾಗವನ್ನೆಲ್ಲ ಗುರುತಿಸಿ ನಾನು ಸುಮಾರು ಪ್ರಯತ್ನ ಪಟ್ಟೆ. ಆದರೆ ನಿಮ್ಗೆ ಗೊತ್ತು, ಗೌರ್ಮೆಂಟ್ ಕೆಲಸಗಳು ಯಾವ ರೀತಿ ವ್ಯಕ್ತಿಗಾಗುತ್ತೆ, ಅದಕ್ಕೆ ಏನೇನು ಆಗಬೇಕು, ಅದು ತುಂಬಾ ನಾವು ಟ್ರೈ ಮಾಡಿದ್ರು ಅದು ಮಾಡೋಕ್ಕಾಗಿಲ್ಲ. ಮುಂದಕ್ಕೆ ಆಗುತ್ತೆ ಅನ್ನೋ ಒಂದು ಆಸೆ ಇದೆ. ಅಂಬರೀಷ್ ಅವರು ಸಿನಿಮಾದಲ್ಲಿದ್ದಾಗ ಅವರೇನು ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕೊಂಡಿಲ್ಲ. ಸುಮಾರು ಅವ್ರು ಎಷ್ಟೋ ಸಿನಿಮಾಗಳು ಮಾಡಿ ಅವರಿಗೆ ಸಿನಿಮಾ ರಂಗದಲ್ಲಿ ಇದ್ದಾಗಲೇ ಕಲಿಯುಗ ಕರ್ಣ, ದಾನ ಕರ್ಣ ಅನ್ನೋ ಹೆಸರನ್ನು ಅವ್ರು ಸಂಪಾದನೆ ಮಾಡಿದ್ರು. ಆ ಹೆಸರು, ಅದರ ಅರ್ಥ ಏನು ಅನ್ನೋದು ಅವ್ರು ರಾಜಕೀಯಕ್ಕೆ ಬಂದಮೇಲೆ ಇನ್ನೂ ಜನಕ್ಕೆ ಇನ್ನಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ವಿಷಯ ತಮಾಷೆಗೆ ಹೇಳ್ತೀನಿ, ತಪ್ಪಾಗಿ ಯಾರು ತಿಳ್ಕೊಬಾರ್ದು. ಸಿನಿಮಾ ರಂಗ ಇರ್ಬೋದು, ಕಲೆ ರಂಗ ಇರ್ಬೋದು, ಈಗ ನಾವು ಪ್ರಶಸ್ತಿ ಪಡಿತಾ ಇರೋರ ಬಗ್ಗೆ ಶಂಕರೇಗೌಡರು ತುಂಬ ಚೆನ್ನಾಗಿ, ತುಂಬ ಕೂಲಂಕುಷವಾಗಿ ನಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ರು. ಎಲ್ಲರಲ್ಲೂ ಎಷ್ಟು ಸಾಧನೆ ಇದೆ, ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅವರು ಜೀವನದಲ್ಲಿ, ಎಷ್ಟು ಓದಿದ್ದಾರೆ, ಎಷ್ಟು ಪರಿಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಸಿನಿಮಾ ರಂಗಕ್ಕೂ ಒಂದಷ್ಟು ನಮಗೆ ಅದು ಒಂದು ಕಲೆ, ಅದು ಒಂದು ಆರ್ಟ್, ಅದಕ್ಕೂ ಒಂದು ಟ್ಯಾಲೆಂಟ್ ಬೇಕು, ಅದಕ್ಕೆ ಕಷ್ಟಪಡಬೇಕು, ಡೆಡಿಕೇಶನ್ ಇರಬೇಕು, ಇದೆಲ್ಲ ಬರುತ್ತೆ. ಯಾವುದೇ ಒಂದು ಎಡ್ಯುಕೇಷನ್ ಕ್ವಾಲಿಫಿಕೇಶನು ಬೇಕಾಗಿಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ರೀತಿಯ ಬೇಕಾಗಿಲ್ಲ ಅಂದರೆ ಅದು ಬರೀ ರಾಜಕಾರಣ ಮಾತ್ರ. ಆದರೆ ಅಂಬರೀಷ್ ಅವರು ರಾಜಕಾರಣಕ್ಕೆ ಬಂದಾಗ ಒಂದಷ್ಟು ಜನ ಅಂದ್ಕೊಂಡ್ರು, ಇವ್ರು ಸಿನಿಮಾ ನಟರಲ್ವಾ, ಏನು ಮಾಡ್ತಾರೆ, ಇದೇನು ಶೂಟಿಂಗಾ, ಇದೇನು ಅಷ್ಟು ಸುಲಭನಾ ಅಂತ. ಶೂಟಿಂಗ್ ಮಾಡೋದು ಏನು ಸುಲಭ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಬಿಡಿ, ಅದು ತುಂಬ ಕಷ್ಟಪಡಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ಅಂಬರೀಷ್ ಏನು ಅನ್ನೋದನ್ನ ಅವರು ತುಂಬ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು. ಅವ್ರ ಹೆಂಡತಿಯಾಗಿ ನಾನು ಹೆಮ್ಮೆಯಿಂದ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ನಿಜವಾಗಿಯೂ ಅವರು ಸಂಸದರಾಗಿ ಬಂದ ಮೇಲೆ ಸಂಸದರ ಅನುದಾನ ಅಂದರೆ ಏನು ಅಂತ ತುಂಬ ಜನಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದನ್ನು ಸ್ಪೆಂಡ್ ಮಾಡಿದ್ರೆ ಅದು ಲ್ಯಾಪ್ಸ್ ಆಗಿ ವಾಪಸ್ ಗೌರ್ಮೆಂಟ್ಗೆ ಹೋಗ್ತಾ ಇರೋವಂಥ ಕಾಲ ಅದು. ಅಂಬರೀಷ್ ಅವರು ಪ್ರತಿ ಒಂದು ಪೈಸಾನ ಖರ್ಚು ಮಾಡಿಸಿದ್ರು. ಅವರು ಹೋಗಿರೋ ಹಳ್ಳಿಗಳೆಲ್ಲ ನನಗೆ ಇವತ್ತಿಗೂ ತೋರಿಸ್ತಾರೆ. ಈ ಚೌಟ್ರಿ ಅಂಬರೀಷ್ ಅವ್ರು ಕಟ್ಕೊಟ್ಟಿದ್ದು, ಇಲ್ಲಾಂದರೆ ನಮ್ಮ ಊರಿನ ಹಳ್ಳಿಗಳಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಬಡಜನರಿಗೆ ಜಾಗ ಇರಲಿಲ್ಲ, ಒಂದು ಊರು ಇರಲಿಲ್ಲ. ಇವಾಗ ನಮಗೊಂದು ಮೀಟಿಂಗ್ ಮಾಡೋಕ್ಕೆ, ಒಂದು ಮದುವೆ, ಇನ್ನೊಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೊಂದು ಜಾಗ ಇದೆ ಅಂತ ತೋರಿಸೋವಾಗ ನನಗೆ ಅದೇ ಒಂದು ಸ್ಫೂರ್ತಿಯಾಗಿತ್ತು. ನಾನು ಸಂಸದೆ ಆದಮೇಲೆ ನಾನು ಸಾಧನೆ ಅಂತ ಹೇಳಲ್ಲ, ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲೂ ಒಂದು ಕಳಂಕನೋ ಕಪ್ಪಚುಕ್ಕಿನೋ ಇಲ್ಲ ಅನ್ನೋದು ನನಗೂ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನನ್ನ ಮೇಲಿರುವಂಥ ಜವಾಬ್ದಾರಿ ಬರೀ ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ, ಈ ಜಿಲ್ಲೆಯ ಸೊಸೆಯ ಅಂಬರೀಷ್ ಅವರ ಹೆಂಡತಿಯಾಗಿ ಆ ಒಂದು ಜವಾಬ್ದಾರಿ. ಇವತ್ತಿನ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ಪ್ರಶಸ್ತಿಯನ್ನು ಪಡೀತಾ ಇರೋರ ಬಗ್ಗೆ ನಾನು ಇನ್ನೇನು ಹೇಳಬೇಕಾಗಿಲ್ಲ. ಸೋಮು ಅವರು, ಆಮೇಲೆ ಶಂಕರೇಗೌಡರು ತುಂಬ ಸುದೀರ್ಘವಾಗಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಡಾಕ್ಟರ್ ಜಯಪ್ರಕಾಶ್ ಗೌಡ, ಕಲೆ ಸಾಹಿತ್ಯ ಸಂಸ್ಕೃತಿ. ಜಯಪ್ರಕಾಶ್ ಗೌಡರು ನಮಗೇನು ಅಪರಿಚಿತರಲ್ಲ. ಅವರು ಅನೇಕ ಸಂದರ್ಭಗಳಲ್ಲಿ ನನ್ನ ಸಂಸದೆಯಾಗಿದ್ದಂಥ ಅವಧಿಯಲ್ಲಿ ನಾವು ಭೇಟಿ ಮಾಡಿದ್ವಿ. ಅವರು ಒಂದಷ್ಟು ಅವರ ಒಂದು ಸಲಹೆ ಸಜೆಷನ್ಸ್ ಎಲ್ಲ ಕೊಟ್ಟು ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ತುಂಬ ಗೌರವ ಇದೆ, ತುಂಬ ಸಂತೋಷ ಆಗ್ತಿದೆ. ಇವತ್ತು ಅಂಬರೀಷ್ ಫೌಂಡೇಶನ್ ವತಿಯಿಂದ ನಿಮ್ಮನ್ನು ನಾವು ಇಲ್ಲಿ ಗೌರವಿಸ್ತಾ ಇರೋದು. ಅದೇ ರೀತಿ ಡಾಕ್ಟರ್ ಮನೋಹರ್, ಇವರು
ಗೈನಕಾಲಜಿಸ್ಟ್ ಆ್ಯಂಡ್ ಅವರು ಸಲ್ಲಿಸ್ತಾ ಇರೋ ಸೇವೆ ಬಗ್ಗೆ ಹೇಳಿದ್ರೆ ತುಂಬ ನನಗೆ ಕಣ್ಣಲ್ಲಿ ಒಂದು ರೀತಿ ನೀರೇ ತುಂಬ್ಕೊಂಡು ಬಂತು. ಯಾಕೆಂದರೆ ಈಗಷ್ಟೇ ನಾನು ಮದ್ದೂರಿಗೆ ಮೃತಪಟ್ಟ ಬಾಲಕಿ, ಚಿಕ್ಕ ಹುಡುಗಿ, ಅವ್ರ ಮನೆಗೆ ನಾನು ಹೋದಂಥ ಸಂದರ್ಭದಲ್ಲಿ ಅವ್ರು ಹಂಚ್ಕೊಂಡಂಥ ನೋವು ಇದೆಯಲ್ಲ, ನಿಜವಾಗ್ಲೂ ಎದೆ ಒಡೆದು ಹೋಗುವಂಥ ವಿಷಯ ಅದು. ಯಾಕೆಂದರೆ ಆ ಸಣ್ಣ ಹುಡುಗಿನ ಮನೆ ಮುಂದೆ ಒಂದು ನಾಯಿ ಕಚ್ಚಿರುತ್ತೆ. ಅವರು ಅಲ್ಲಿ ಲೋಕಲ್ ಹೆಲ್ತ್ ಸೆಂಟರ್ ಎಲ್ಲಿದೆಯೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇದ್ದಂಥ ಡಾಕ್ಟರ್ ಆ ಹುಡುಗಿನ ಮುಟ್ತಾನೂ ಇಲ್ಲವಂತೆ. ಆ ತಂದೆ ತಾಯಿಗೆ ಹೇಳ್ತಾರಂತೆ, ನೀವೇ ಅವಳನ್ನ ಕ್ಲೀನ್ ಮಾಡಿಕೊಂಡು ಮುಖಕ್ಕೆ ತೊಳಸಿ ತಗೊಂಬನ್ನಿ ಅಂತಾರಂತೆ. ಬರೀ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು 2 ಬೆರಳಲ್ಲಿ ಟಚ್ ಮಾಡಿ, ನೀವು ಇಲ್ಲಿ ನನ್ನ ಕೈಲಾಗಲ್ಲ, ನೀವು ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಅಂತ. ಅಂದರೆ ಡಾಕ್ಟರ್ಸು ಶಂಕರೇಗೌಡರು ತುಂಬ ಚೆನ್ನಾಗಿ ಹೇಳಿದ್ರು, ಒಂದು ಉದ್ಯೋಗ ಅಥವಾ ವೃತ್ತಿ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಒಂದು ಕೆಲಸವನ್ನು ನಾವು ತುಂಬ ಹೃದಯದಿಂದ, ಅಂದರೆ ಒಂದು ಪ್ಯಾಷನೇಟ್ ಆಗಿ ನಾವು ಮಾಡಿದಾಗ ಅದಕ್ಕೆ ನಾವು ಪಡುವಂಥ ಶ್ರಮ ಇದೆಯಲ್ಲ, ಅದೇ ಬೇರೆ ರೀತಿ ಇರುತ್ತೆ. ಆದರೆ ಇದು ಬರೀ ನಮಗೇನೋ ಸಂಬಳ ಕೊಡ್ತಾ ಇದ್ದಾರೆ, ನಮಗೇನೋ ದುಡ್ಡು ಬರುತ್ತೆ, ಇದಕ್ಕಿಂತ ನಾವು ಯಾಕೆ ಕಷ್ಟಪಡಬೇಕು, ಇಷ್ಟೇ ಸಾಕು, ನಮ್ಗೆ ಹೆಂಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅನ್ನೋದಾದರೆ ಅದು ಈ ರೀತಿ ಇರುತ್ತೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಇಂಥ ಸೇವೆಗಳನ್ನ ಸಲ್ಲಿಸೋ ಡಾಕ್ಟರ್ಸು ಅನ್ಫಾರ್ಚುನೇಟ್ಲಿ ತುಂಬ 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 ಕಡಿಮೆ ಜನ ಇದ್ದಾರೆ. ಇದನ್ನು ಹೇಳೋದು ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ. ಆದರೆ ನಮ್ಮ ಜಿಲ್ಲೆಯ ಡಾಕ್ಟರ್ ಮನೋಹರ್ ಈ ರೀತಿಯ ಒಂದು ಸೇವೆ ಸಲ್ಲಿಸ್ತಾ ಇರೋದಕ್ಕೆ ನಿಜಕ್ಕೂ ನಿಮಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ನಿಮ್ಮನ್ನು ಗೌರವಿಸ್ತಾ ಇರೋದು ನಮಗೆ, ಈ ಫೌಂಡೇಶನ್ಗೆ ಒಂದು ಗೌರವ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಸವಿತಾ ಚಿರಿಕುನ್ನಯ್ಯ ಅವ್ರ ಬಗ್ಗೆನೂ ಕೇಳಿ ತುಂಬ ತುಂಬ ಸಂತೋಷ ಆಯಿತು. ತುಂಬ ಕುತೂಹಲ ಅನ್ನಿಸ್ತಾ ಇದೆ. ನಿಮ್ಮ ನೃತ್ಯ ನಾನು ನೋಡಿಲ್ಲ, ಆದರೆ ಮುಂದಕ್ಕೆ ಖಂಡಿತ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಈ ಕಲೆ ಅನ್ನೋದನ್ನು ಯಾವುದು ಸುಲಭ ಏನಲ್ಲ, ಎಷ್ಟೋ ಶ್ರಮ, ಎಷ್ಟೋ ಡೆಡಿಕೇಶನ್, ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು. ಈ ಒಂದು ಸ್ಥಾನಕ್ಕೆ ಇಷ್ಟೊಂದು ಪ್ರಶಸ್ತಿಗಳನ್ನು ಅವರು ಪಡೀಬೇಕು ಅಂದರೆ ಅದೇನು ಸಾಧಾರಣವಾದ ವಿಷಯ ಅಲ್ಲ. ಸೊ ಅವ್ರಿಗೂ ನನ್ನ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ನಾನು ಹೇಳ್ತಾ ಇದ್ದರೆ ತಪ್ಪಾಗುತ್ತೆ. ಈ ಒಂದು ಇಡೀ ಕಾರ್ಯಕ್ರಮವನ್ನು A to Z ಮಾಡಿರೋದು ನಾನಲ್ಲ, ಬೇಲೂರು ಸೋಮಶೇಖರ್ ಅವರ ಒಂದು ಪ್ರಯತ್ನದ ಅಚ್ಚುಕಟ್ಟುವಾಗಿ ಪ್ರತಿ ವರ್ಷವೂ ಅಂಬರೀಷ್ ಅಭಿಮಾನಿಗಳ ಸಂಘದ ಒಂದು ರಾಜ್ಯಾಧ್ಯಕ್ಷರಾಗಿ ಅವರು ಪ್ರತಿ ವರ್ಷ ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವ್ರ ಕೈಲಾದಂಥ ಒಂದು ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ತುಂಬ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ಬೆಳೆದಿರೋ ಹುಡುಗ ಸೋಮುಗೆ ಇನ್ನೂ ಭಗವಂತ ಒಳ್ಳೆ ಭವಿಷ್ಯ ಕೊಡಬೇಕು. ಅವರ ಇಷ್ಟಪಟ್ಟ ಒಂದು ಕ್ಷೇತ್ರದಲ್ಲಿ ಅದು ಯಾವುದೇ ಇರಲಿ, ರಾಜಕೀಯ ಆಗಲಿ ಇನ್ನೊಂದು ಇರಲಿ, ದೇವರ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಭವಿಷ್ಯ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಅದೇ ರೀತಿ ನಮ್ಮೊಂದಿಗೆ ಯಾವತ್ತೂ ಪ್ರತಿ ವರ್ಷ ಎಲ್ಲೇ ಇದ್ದರೂ ನಾನು ಕೇಳ್ಪಡ್ತಾ ಇರೋದು ಅರುಣಕುಮಾರಿ ಅವರು ನಿಜಕ್ಕೂ ಬಡವರಿಗೆ ಪ್ರತಿ ವರ್ಷ ಅಂಬರೀಷ್ ಅವರ ಹುಟ್ಟು ಹಬ್ಬದ ದಿನದಂದು ಅವರು ಊಟ ಕೊಡೋದು, ಬ್ರೇಕ್ಫಾಸ್ಟ್ ಕೊಡೋದು, ತಿಂಡಿ ಕೊಡೋದು ಮೂಲಕ ಅವರ ಕೈಲಾದಂಥ ಸೇವೆನ ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಇಷ್ಟೊಂದು ತಡವಾಗಿದ್ರು ಇದು ನನ್ನ ತಪ್ಪೆ, ಯಾಕೆಂದರೆ ಬೆಂಗಳೂರಲ್ಲಿ ಮಳೆ ಇತ್ತು, ನಮ್ಮ ಅಲ್ಲಿಯ ಕಾರ್ಯಕ್ರಮ ಎಲ್ಲ ಅದರಿಂದ ಸ್ವಲ್ಪ ತಡವಾಗಿ ಪ್ರಾರಂಭ ಆಗಿದ್ದಕ್ಕೆ ನಾನು ಇಲ್ಲಿ ಲೇಟಾಗಿ ಬಂದೆ. ಸೊ ನನ್ನಿಂದ ಈ ಡಿಲೇ ಆಯಿತು, ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತೀನಿ ತಡವಾಗಿದ್ದಕ್ಕೆ. ಈ ನಿಮ್ಮ ಆಶೀರ್ವಾದ ನಮಗೆ ತುಂಬ ಮುಖ್ಯ. ಯಾಕೆಂದರೆ ರಾಜಕೀಯ ಒಂದು ಕಡೆ, ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ರಾಜಕೀಯಕ್ಕೂ ಯಾವ ಸಂಬಂಧ ಇಲ್ಲ. ಕೆಲವರು ಇಂಥ ಸೇವೆಯನ್ನು ಮಾಡೋದು ಏನೋ ನಾವು ಜನರ ಮೈಂಡಲ್ಲಿ ಉಳ್ಕೊಂಡು ಬಿಡಬೇಕು, ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅವ್ರು ನಮ್ಮನ್ನು ನೆನ್ಪಿಟ್ಕೋಬೇಕು, ಇದೆಲ್ಲ ನಾವು ಅಡ್ವರ್ಟೈಸ್ ಮಾಡ್ಕೋಬೇಕು, ಪಬ್ಲಿಸಿಟಿ ಮಾಡ್ಕೋಬೇಕು, ಅಥವಾ ಇದರಿಂದ ನಾವೇನೋ ಒಂದು ಲಾಭವನ್ನು ಪಡಿಬೇಕು ಅಂತ ಮಾಡೋದು ಅಂತ ನಾವು ಮಾತುಗಳು ಬರುತ್ತೆ. ಅದು ತಪ್ಪಿಲ್ಲ, ಯಾಕಂದರೆ ತುಂಬ ಜನ ಆ ರೀತಿ ಮಾಡ್ತಾರೆ. ಆದರೆ ಇದಕ್ಕೊಂದು ಸಂಬಂಧ ಇಲ್ಲ. ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ಕೇವಲ ಸಂಪೂರ್ಣವಾಗಿ ಅಂಬರೀಷ್ ಅವರ ಒಂದು ನೆನಪನ್ನು ಮುಂದುವರಿಸ್ಕೊಂಡು ಹೋಗಿ ಅವ್ರು ಮಾಡಿರುವಂಥ ಸಾಧನೆ ಏನಿದೆ
ಅವ್ರ ಜೀವನದ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋದೇ ಒಂದು ಉದ್ದೇಶ. ಆಮೇಲೆ ಇವತ್ತಿನ ಸ್ಟೂಡೆಂಟ್ಸು ಯಾರ್ಯಾರು ಇಲ್ಲಿ ಇವತ್ತು ಅವಾರ್ಡ್ಸ್ ತಗೋತಾ ಇದ್ದಾರೆ, ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ, ಅವ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ತುಂಬ ಸಂತೋಷ ಆಗ್ತಿದೆ. ಮಂಡ್ಯದಲ್ಲಿ ನೋಡಿ ಹುಡುಗಿಯರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ನಾನು ಸೋಮುನ ಕರೆದು ಕೇಳಿದೆ, ಏನಪ್ಪ ಸೋಮು ಬರೀ ಹುಡುಗಿರಿಗೆ ಕೊಡ್ತೀಯ ನೀನು ಸ್ಕಾಲರ್ಶಿಪ್, ಹುಡುಗರಿಗೆ ಕೊಡಲ್ಲ ಅಂದರೆ ಬಂದಿರೋದೇ ಎಲ್ಲ ಟಾಪ್ ಮಾರ್ಕ್ಸ್ ಹುಡುಗಿರಿಗೆ ಮಾತ್ರ, ಒಬ್ಬ ಹುಡುಗನಿಗೆ ಮಾತ್ರ ಬಂತು. ಅದು ಯಾಕೋ ಹುಡುಗರಿಗೆ ಮಂಡ್ಯದಲ್ಲಿ ಓದಿಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ದಯವಿಟ್ಟು ಹುಡುಗರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಹುಡುಗಿಯರಿಗೆ ಸ್ವಲ್ಪ ಕಾಂಪಿಟೇಷನ್ ಕೊಡಿ. ಯಾಕೆ ನೀವ್ಯಾಕೆ ಹಿಂದೆ ಈ ಥರ ಆಗಿದ್ದೀರಾ? ನೀವು ಚೆನ್ನಾಗಿ ಓದಬೇಕು. ಮಂಡ್ಯ ಅಂದರೆ ಏನು ಹುಡುಗರು ಓದಬಾರ್ದು ಅಂತ ಏನಿಲ್ಲ, ಎಲ್ಲ ಚೆನ್ನಾಗಿ ಓದಿ, ಎಲ್ಲ ಚೆನ್ನಾಗಿ ಒಳ್ಳೆ ಫ್ಯೂಚರ್ನ ನೀವು ಒಂದು ಕಟ್ಕೊಳ್ಳಿ, ಚೆನ್ನಾಗಿ ಬೆಳಿಬೇಕು. ನಮ್ಮ ಮಂಡ್ಯ ಅಂದರೆ ಯಾವತ್ತೂ ಒಂದು ಸೌಂಡ್ ಇದ್ದೇ ಇರುತ್ತಲ್ವಾ, ಎಲ್ಲೋದ್ರೂ ಮಂಡ್ಯ ಅಂದ್ರೇ ಅದರ ಒಂದು ವಿಶೇಷತೆ ಇದೆ. ಅದನ್ನು ನಾವು ಯಾವತ್ತೂ ಎತ್ತು ಕಟ್ಟೋಣ. ಮಂಡ್ಯ ಅಂದರೆ ನಾವು ಹೆಮ್ಮೆಯಿಂದ ಇರೋಣ. ನಿಮ್ಮೆಲ್ಲರ ಒಂದು ಈ ಪ್ರೋತ್ಸಾಹ, ಈ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಎಂದೆಂದಿಗೂ ಹೀಗೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.